व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। वन्दे वन्द्यं सदानन्दं वासुदेवं निरञ्जनम् ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ಇಂದಿನ ಶ್ಲೋಕ 4ನೇ ಅಧ್ಯಾಯದ 3ನೇ ಶ್ಲೋಕ. ಆ ಶ್ಲೋಕ ಹೇಳ್ತೀನಿ, ನೀವು ಹೇಳಿ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಸುಖರೂಪಮಮುಷ್ಯ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ಸತತಂ. ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮ ಅವನು ಅನಂತ ಗುಣಪರಿಪೂರ್ಣ, ಅದೇ ರೀತಿಯಾಗಿ ಅವನ ಸ್ವರೂಪ ತನು ದೇಹ ಹೇಗಿದೆ ಅಂತ ಹೇಳಿದ್ರೆ ಅದು ನಿಜಪೂರ್ಣ ಸುಖಾಮಿತ ಬೋಧ ತನು, ಜ್ಞಾನಾನಂದ ಸ್ವರೂಪ. ಪರಮಾತ್ಮನ ದೇಹ ಜ್ಞಾನ ಮತ್ತು ಆನಂದ ಸ್ವರೂಪದಾಗಿದೆ ಅಂತ ತಿಳಿಸಿದರು. ಈ ಒಂದು ಶ್ಲೋಕದಲ್ಲಿ ಪರಮಾತ್ಮ ಅನಂತ ಗುಣ ಪರಿಪೂರ್ಣ ಹೇಗೆ ಅಂದ್ರೆ, ಇಷ್ಟು ದೊಡ್ಡ ವಿಚಿತ್ರವಾದಂತಹ ಜಗತ್ತನ್ನು ರಚನೆ ಮಾಡಬೇಕಾದ್ರೆ ಅವನು ಅನಂತ ಗುಣಶಾಲಿ ಆಗಿರ್ಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಮೊದಲು ಹೇಳ್ತಾರೆ, ಬಹುಚಿತ್ರ ಜಗದ್ ಬಹುದಾ ಕರಣಾತ್ ಅಂತ. ಬಹುಚಿತ್ರ ಅಂತ ಹೇಳಿದ್ರೆ ಅನೇಕ ವಿಧವಾದಂತಹ ಚಿತ್ರ ವಿಚಿತ್ರವಾದಂತಹ ಈ ಜಗತ್ತನ್ನು ಪರಮಾತ್ಮ ಅದನ್ನು ಬಹುಧಾಕರಣಾತ್, ಬಹುಧಾಕರಣ ಅಂತ ಹೇಳಿದ್ರೆ ಒಂದು ಸಲ ಮಾತ್ರ ಸೃಷ್ಟಿ ಮಾಡಿದ್ದಲ್ಲ, ಈಗ ಸೃಷ್ಟಿ ಮಾಡ್ತಾನೆ. ಇದು ನಾಶ ಆದ ಪ್ರಳಯ ಆದ ಮೇಲೆ ಮತ್ತೆ ಸೃಷ್ಟಿ ಮಾಡ್ತಾರೆ. ಹೀಗೆ ಅನೇಕ ಸಲ ಸೃಷ್ಟಿ ಮಾಡ್ತಾರೆ. ಇದು ಒಂದು ರೀತಿಯ ಅರ್ಥ. ಇನ್ನೊಂದು ರೀತಿಯ ಅರ್ಥ, ಅನೇಕ ರೀತಿಯಿಂದಾಗಿ ಸೃಷ್ಟಿ ಮಾಡ್ತಾನೆ. ಹೀಗೆ ಪರಮಾತ್ಮ ಬಹುಚಿತ್ರ ಜಗತ್ ಬಹುಧಾ ಕರಣಾತ್, ವಿಸ್ತಾರವಾದಂತಹ ಚಿತ್ರವಾದಂತಹ ಈ ಜಗತ್ತನ್ನು ಅನೇಕ ಪ್ರಕಾರವಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಏನು ಚಿತ್ರ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತುವಿನ ರೀತಿಯಾಗಿ ಇಲ್ಲ ಅಂತ. ಒಂದು ಮರದ ಎಲೆ ಅದೇ ಮರದ ಇನ್ನೊಂದು ಎಲೆಯ ರೀತಿ ಇಲ್ಲ. ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲೂ ಭೇದ ಇದೆ. ಅದೇ ರೀತಿಯಾಗಿ ಒಂದು ಆಟಮ್ ಅಂದ್ರೆ ಒಂದು ಪರಮಾಣು ಕೂಡ ಇನ್ನೊಂದು ಪರಮಾಣುವಿನ ರೀತಿ ಇಲ್ಲ ಅಂತ ಅದನ್ನು ವಿಜ್ಞಾನವು ಕೂಡ ಈಗ ಸಾರಿ ಹೇಳ್ತಾ ಇದೆ. ಹಾಗಾಗಿ ಅಷ್ಟು ವಿಚಿತ್ರವಾದಂತಹ, ಒಂದರಂತೆ ಇನ್ನೊಂದು ವಸ್ತು ಇಲ್ಲದೇ ಇರುವಂತಹ, ಪ್ರತಿಯೊಂದು ವಿಭಿನ್ನವಾದಂತಹ ಈ ಒಂದು ಬ್ರಹ್ಮಾಂಡವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಅನೇಕ ವಿಚಿತ್ರವಾದಂತಹ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಈ ನಿರ್ಮಾಣ ಮಾಡಿದ್ರಿಂದಲೇನೆ ನಮಗೇನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅವನು ಪರಶಕ್ತಿ ಅಂತ. ಪರಶಕ್ತಿ ಅಂತ ಹೇಳಿದ್ರೆ, ಪರ ಅಂದ್ರೆ ಶ್ರೇಷ್ಠ ಅಂತ. ಶ್ರೇಷ್ಠ ಶಕ್ತಿ ಉಳ್ಳವನು, ಸಾಮರ್ಥ್ಯ ಉಳ್ಳವನು ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಸಾಮಾನ್ಯರಿಂದಾಗಿ ಇಷ್ಟು ವಿಭಿನ್ನವಾದಂತಹ ವಿಚಿತ್ರವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪರಮಾತ್ಮನೇನೆ ಇಷ್ಟು ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನು ಪರಶಕ್ತಿ ಅಂದ್ರೆ ಶ್ರೇಷ್ಠ ಸಾಮರ್ಥ್ಯ ಉಳ್ಳವನು, ಶ್ರೇಷ್ಠ ಶಕ್ತಿ ಉಳ್ಳವನು ಆಗಿರ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಕೇವಲ ಶಕ್ತಿ ಇದ್ರೆ ಸಾಕಾಗೋದಿಲ್ಲ, ಬುದ್ಧಿ ಬೇಕು, ಅದಕ್ಕೆ ಬೇಕಾದಂತಹ ಕೌಶಲ್ಯ ಬೇಕು, ಎಲ್ಲವೂ ಬೇಕು. ಅದಕ್ಕಾಗಿ ಪರಮಾತ್ಮ ಏನಾಗಿದ್ದಾನೆ, ಅನಂತ ಗುಣ ಅಂದ್ರೆ
ಅನಂತ ಗುಣಪರಿಪೂರ್ಣನಾಗಿದ್ದಾನೆ ಅಂತ. ಇಷ್ಟು ದಿವ್ಯವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಸಾಮರ್ಥ್ಯ ಬೇಕು. ಅದೇ ರೀತಿಯಾಗಿ ಜ್ಞಾನ ಇತ್ಯಾದಿ ಗುಣಗಳು ಬೇಕು. ಅಷ್ಟೆಲ್ಲ ಗುಣ ಪರಿಪೂರ್ಣನಾಗಿ ಶ್ರೇಷ್ಠ ಶಕ್ತಿಯಿಂದಾಗಿ ಪರಮಾತ್ಮ ದಿವ್ಯವಾದಂತಹ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಸೃಷ್ಟಿ ಮಾಡ್ತಾ ಇರೋದ್ರಿಂದಲೇನೆ ಏನಂತ ಗೊತ್ತಾಗುತ್ತೆ ನಮಗೆ, ಪರಮಾತ್ಮ ಸಾಮಾನ್ಯ ವ್ಯಕ್ತಿ ಅಲ್ಲ, ಅನಂತ ಗುಣ ಪರಿಪೂರ್ಣ, ಅದೇ ರೀತಿಯಾಗಿ ಪರಶಕ್ತಿ, ಶ್ರೇಷ್ಠ ಶಕ್ತಿ ಉಳ್ಳವನು, ಅದೇ ರೀತಿಯಾಗಿ ಪರಮಃ. ಪರಮಃ ಅಂತ ಹೇಳಿದ್ರೆ ಶ್ರೇಷ್ಠ, ಸರ್ವೋತ್ತಮ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಶ್ವಪತಿ ತೀರ್ಥರು ನಮಗೆಲ್ಲ ಬರುವಂತಹ ಒಂದು ಪ್ರಶ್ನೆಯನ್ನು ತಾವೇ ಮಾಡ್ಕೊಳ್ತಾ ಇದ್ದಾರೆ. ಏನು ಅಂದ್ರೆ, ಸಾಮಾನ್ಯವಾಗಿ ಮೊದಲನೇ ಅಧ್ಯಾಯದಿಂದಲೂ ಕೂಡ ಎಲ್ಲ ಕಡೆ ಸಾಮಾನ್ಯ ಪರಮಾತ್ಮ ಸರ್ವೋತ್ತಮ ಅನಂತ ಗುಣ ಪರಿಪೂರ್ಣ, ಅನೇಕ ಕಡೆ ಇದನ್ನು ಹೇಳ್ತಾ ಇದ್ದಾರೆ, ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಪರಮಾತ್ಮ ಅನಂತ ಗುಣ ಪರಿಪೂರ್ಣ, ಸರ್ವಜ್ಞ, ಜ್ಞಾನಾನಂದ ಸ್ವರೂಪಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಪೌನರುಕ್ತ್ಯ ಅನ್ನೋದು ದೋಷ ಅಂತ ಕರ್ಸ್ಕೊಳ್ಳುತ್ತೆ. ಪೌನರುಕ್ತ್ಯ ಅಂತ ಹೇಳಿ ಮತ್ತೆ ಮತ್ತೆ ಹೇಳಿದ ವಿಷಯವನ್ನೇ ಹೇಳೋದು, ಅದು ದೋಷ ಅಂತ ಕರ್ಸ್ಕೊಳ್ಳುತ್ತೆ. ಆದ್ರೆ ಆಚಾರ್ಯರು ಯಾಕೆ ಇಲ್ಲಿ ಮತ್ತೆ ಮತ್ತೆ ಹೇಳಿದಂತಹ ವಿಷಯಗಳನ್ನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಅವರು ಒಂದು ಪ್ರಮಾಣವನ್ನು ಕೊಡ್ತಾರೆ. ಋಗ್ಭಾಷ್ಯ ಗ್ರಂಥದಲ್ಲಿ ಆಚಾರ್ಯರು ಹೇಳ್ತಾರೆ, ಪ್ರಾರ್ಥನೆ ಪೌನರುಕ್ತ್ಯಂ ನ ಅಂತ. ಅಂದರೆ ಪರಮಾತ್ಮನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಾದ್ರೆ, ಸ್ತೋತ್ರ ಮಾಡಬೇಕಾದ್ರೆ ಹೇಳಿದ ವಿಷಯವನ್ನೇ ಮತ್ತೆ ಮತ್ತೆ ಹೇಳಿ ಸ್ತೋತ್ರ ಮಾಡಿದರೆ ಅದು ದೋಷ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಭಗವಂತನನ್ನು ಸ್ತೋತ್ರ ಮಾಡುವ ವಿಷಯದಲ್ಲಿ ಮತ್ತು ಪ್ರಾರ್ಥನೆ ಮಾಡುವಂತ ವಿಷಯದಲ್ಲಿ ಪೌನರುಕ್ತ್ಯ ಅಂದ್ರೆ ಮತ್ತೆ ಮತ್ತೆ ಹೇಳೋದು ದೋಷ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲೂ ಕೂಡ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದಾರೆ, ಹಾಗಾಗಿ ಮತ್ತೆ ಮತ್ತೆ ಹೇಳೋದು ದೋಷ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಪುನಃ ಪುನಃ ಕಥನಂ ತಾತ್ಪರ್ಯ ಜ್ಞಾನಾರ್ಥಂ ದಾರ್ಢ್ಯಾರ್ಥಂ ವಾ ಅಂತ. ಅಂದ್ರೆ ಒಂದು ವಿಚಾರವನ್ನು ಒಂದು ಸಲ ಕೇಳಿದಾಗ ಅದು ಮನಸ್ಸಿನಲ್ಲಿ ಆಳವಾಗಿ ಹೋಗೋದಿಲ್ಲ. ಅದೇ ಮತ್ತೆ ಮತ್ತೆ ಕೇಳಿದಾಗ ಅದು ದಾರ್ಢ್ಯ ಅಂದ್ರೆ ದೃಢವಾಗಿ ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಆಚಾರ್ಯರು ಹೇಳಿದಂತಹ ಕೆಲವೊಂದು ಅಂಶಗಳನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಅನಂತ ಗುಣ ಪರಿಪೂರ್ಣ, ಸರ್ವೋತ್ತಮ, ಪರಶಕ್ತಿ ಅಂತ ಹೇಳಿದ್ರು. ಈ ರೀತಿಯಾಗಿ ಪರಮಾತ್ಮನನ್ನು ಯಾರು ಸುಖ ಸ್ವರೂಪಿ ಎಂಬುದಾಗಿ ಯಾರು ಚಿಂತನೆ ಮಾಡ್ತಾರೋ, ಯಾರು ಧ್ಯಾನ ಮಾಡ್ತಾರೋ, ಅವರಿಗೇನಾಗುತ್ತೆ ಅಂತ ಹೇಳಿದ್ರೆ ಅಮುಷ್ಯ ಪದಂ ಭವಿಷ್ಯತಿ ಅಂತ. ಅಮುಷ್ಯ ಪದಂ ಭವಿಷ್ಯತಿ ಅಂತ ಹೇಳಿದ್ರೆ ಪರಮಾತ್ಮನ ಲೋಕವಾದಂತಹ ಸುಖ ರೂಪಂ, ಸುಖ ಸ್ವರೂಪವಾದಂತಹ ಮೋಕ್ಷ ಎಂಬುದು ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ, ಒಂದು ಪ್ರಸಿದ್ಧ ಮಾತು, ತಮ್ ಯಥಾ ಉಪಾಸತೆ ತಥೈವ ಭವತಿ ಅಂತ. ಅಂದ್ರೆ ಪರಮಾತ್ಮನನ್ನು ನಾವು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೇವೋ ಪರಮಾತ್ಮ ನಮಗೂ ಅದನ್ನೇ ಕೊಡ್ತಾನೆ ಅಂತೆ. ಪರಮಾತ್ಮನನ್ನು ಆನಂದ ಸ್ವರೂಪಿ ಅಂತ ನಿರಂತರ ಚಿಂತನೆ ಮಾಡ್ತಾ ಇದ್ರೆ ಪರಮಾತ್ಮ ನಮಗೂ ಕೂಡ ಉತ್ತಮವಾದಂತಹ ಆನಂದವನ್ನು ಕೊಡ್ತಾನೆ. ಪರಮಾತ್ಮನನ್ನು ಸರ್ವಜ್ಞ ಅಂತ ಉಪಾಸನೆ ಮಾಡ್ತಾ ಇದ್ರೆ ನಮಗೂ ನಮ್ಮ ಯೋಗ್ಯತೆಗೆ ಅನುಗುಣವಾದಂತಹ ಜ್ಞಾನ ಕೊಡ್ತಾನೆ. ಹೀಗೆ ಪರಮಾತ್ಮನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೇವೋ ಅದನ್ನು ಪರಮಾತ್ಮ ನಮಗೆ ಕೊಡ್ತಾನೆ. ಹಾಗಾಗಿ ಪರಮಾತ್ಮನನ್ನು ನಾವು ಸುಖ ಸ್ವರೂಪಿ, ಯಾವಾಗಲೂ ಸುಖವಾಗಿಯೇ ಇರುವವನು ಎಂಬುದಾಗಿ ನಾವು ಅವನನ್ನು ಚಿಂತನೆ ಮಾಡಿದರೆ ಪರಮಾತ್ಮ ನಮಗೂ ಕೂಡ ಸುಖ ಸ್ವರೂಪವಾದಂತಹ ಮೋಕ್ಷವನ್ನು ಕೊಡುತ್ತಾನೆ ಎಂಬುದಾಗಿ ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನನ್ನು ಪರಶಕ್ತಿ, ಅನಂತ ಗುಣ, ಪರಮ, ಸುಖ ಸ್ವರೂಪಿ, ಆನಂದ ಸ್ವರೂಪಿ, ಜ್ಞಾನ ಸ್ವರೂಪಿ ಎಂಬುದಾಗಿ ನಾವು ನಿರಂತರವಾಗಿ ಚಿಂತನೆ ಮಾಡಬೇಕು. ಅದರಿಂದಾಗಿ ನಮಗೇನಾಗುತ್ತೆ, ಸುಖ ರೂಪ ಅಂದ್ರೆ ನಮ್ಮ ಒಳಗಡೆನೆ ಇರುವಂತದ್ದು ಸುಖ, ಜೀವ ಸ್ವರೂಪ, ಅದು ಅಭಿವ್ಯಕ್ತ ಆಗುತ್ತೆ. ಜೀವರಲ್ಲಿಯೇ ಇರುವಂತಹ ಆನಂದ ಅದು ನಮ್ಮ ಒಳಗಡೆನೇ ಇದೆ, ಆದರೆ ಅದಕ್ಕೆ ಅಡ್ಡವಾಗಿ ನಮ್ಮ ಅಜ್ಞಾನ ಇದೆ. ಆ ಪರಮಾತ್ಮನನ್ನು ಚಿಂತನೆ ಮಾಡೋದ್ರಿಂದಾಗಿ ಅಜ್ಞಾನ ನಾಶ ಆಗುತ್ತೆ.
ನಮ್ಮ ಒಳಗಡೆನೇ ಇರುವಂತಹ ಅದು ಸುಖ ಎಂಬುದು ಹೊರಗಡೆ ಬಂದು ನಾವು ಸದಾಕಾಲ ಸುಖಿಗಳಾಗಿ ಇರುತ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು: ಪರಮಾತ್ಮ ಇಡೀ ಜಗತ್ತನ್ನು, ಇಷ್ಟು ಚಿತ್ರ ವಿಚಿತ್ರವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಅದರಿಂದಾಗಿ ಅವನು ಪರಶಕ್ತಿ, ಶ್ರೇಷ್ಠ ಸಾಮರ್ಥ್ಯ ಉಳ್ಳವನು. ಜಗತ್ತಿನಲ್ಲಿ ಬೇರೆ ಯಾರಲ್ಲೂ ಇರದೇ ಇರುವಂತಹ ಶ್ರೇಷ್ಠ ಸಾಮರ್ಥ್ಯ ಇರುವವನು. ಅದೇ ರೀತಿಯಾಗಿ ಅನಂತ ಗುಣ, ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಮತ್ತು ಪರಮಃ, ಸರ್ವೋತ್ತಮನಾಗಿದ್ದಾನೆ. ಇಂತಹ ಅಮುಷ್ಯ ಅಂದ್ರೆ ಇಂತಹ ಪರಮಾತ್ಮನ ಸ್ವರೂಪವನ್ನು, ಪದಂ ಅಂತ ಹೇಳಿ ಸ್ವರೂಪ, ಅದು ಹೇಗಿದೆ? ಸುಖ ರೂಪ, ಸುಖ ಸ್ವರೂಪವನ್ನು ಯಾರು ನಿರಂತರವಾಗಿ ಸ್ಮರತಸ್ತು ಅಂದ್ರೆ ಚಿಂತನೆ ಮಾಡ್ತಾರೋ ಅವರಿಗೆ ಸತತಂ ಅಂದ್ರೆ ಸತತಂ ಆ, ಸ್ಮರತಃ, ಯಾವಾಗಲೂ ಚಿಂತನೆ ಮಾಡಬೇಕು ಅಂತ. ಪರಮಾತ್ಮನ ಸ್ವರೂಪವನ್ನು ಯಾವಾಗಲೂ ಯಾರು ಚಿಂತನೆ ಮಾಡ್ತಾರೋ ಅಂತಹ ವ್ಯಕ್ತಿಗೆ ಏನಾಗುತ್ತೆ? ಪದಂ ಅಂದ್ರೆ ಆ ಪರಮಾತ್ಮನ ಶಾಶ್ವತ ಸ್ಥಾನವಾದಂತಹ ಮೋಕ್ಷ ಎಂಬುದು ಭವಿಷ್ಯತಿ, ಅದು ಅವನಿಗೆ ಸಿಗುತ್ತೆ, ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಈ ಒಂದು 3ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಿದರೆ ಮೋಕ್ಷ ಮಾತ್ರ ಆಗೋದಲ್ಲ, ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳು ಅಂದ್ರೆ ಜ್ಞಾನ ಬರ್ಲಿಕ್ಕೆ ಬೇಕಾದಂತಹ, ಅದಕ್ಕೆ ಪ್ರತಿಬಂಧಕವಾದಂತಹ ರಾಗದ್ವೇಷ ಕಾಮಕ್ರೋಧಾದಿಗಳು, ಅದೆಲ್ಲವೂ ಕೂಡ ಪರಮಾತ್ಮನನ್ನು ಸ್ಮರಣೆ ಮಾಡೋದ್ರಿಂದಾಗಿ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳು ಕೂಡ ನಾಶವಾಗ್ತವೆ ಎಂಬುದಾಗಿ ಈ ಒಂದು 4ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ ಹೇಳ್ತೀನಿ, ನೀವು ಹೇಳಿ. ಸ್ಮರಣೇ ಹಿ ಪರೇಶಿತು ಅಸ್ಯ ವಿಭೋಃ ಮಲಿನಾನಿ ಮನಾಂಸಿ ಕುತಃ ಕರಣಂ ವಿಮಲಂ ಹಿ ಪದಂ ಪರಮಂ ಸ್ವರತಂ ತರುಣಾರ್ಕ ಸವರ್ಣಂ ಅಜಸ್ಯ ಹರೇಹೇ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು? ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ಅದರಿಂದಾಗಿ ಅವನ ಸ್ಥಾನವಾದಂತಹ ಮೋಕ್ಷ ಎಂಬುದು ಸಿಗುತ್ತೆ ಎಂಬುದಾಗಿ ಹೇಳಿದರು. ಇಲ್ಲಿ ಹೇಳ್ತಾ ಇದ್ದಾರೆ, ಅಷ್ಟು ಮಾತ್ರ ಅಲ್ಲ, ನಮಗೆ ವಿಶೇಷವಾದಂತಹ ಜ್ಞಾನ ಬರುತ್ತೆ. ಅದೇ ರೀತಿಯಾಗಿ ಅದಕ್ಕಿಂತ ಮುಂಚೆ ಜ್ಞಾನ ಬರ್ಲಿಕ್ಕೆ ಯಾವ್ದಾವ್ದು ನಮಗೆ ಅಡ್ಡಿ ಆಗಿದೆನೋ ಆ ಎಲ್ಲ ದೋಷಗಳು ಕೂಡ ನಾಶ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪರೇಶಿತುಹು ಅಸ್ಯ ಅಂದ್ರೆ ಪರೇಶಿತುಹು ಅಂತ ಹೇಳಿದ್ರೆ, ಈಶಿತುಹು ಅಂತ ಹೇಳಿದ್ರೆ ಒಡೆಯ. ಪರೇಶಿತುಹು ಅಂತ ಹೇಳಿದ್ರೆ ಪರರು ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಶ್ರೇಷ್ಠರಾದಂತಹ ಬ್ರಹ್ಮದೇವರು, ವಾಯುದೇವರು ಮುಂತಾದಂತಹ ಎಲ್ಲ ದೇವಾನುದೇವತೆಗಳು. ಆ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಪರಮಾತ್ಮ ಈಶಿತುಹು ಅಂದ್ರೆ ಒಡೆಯನಾಗಿದ್ದಾನೆ. ಅಂತಹ ಎಲ್ಲ ದೇವಾನುದೇವತೆಗಳಿಗೂ ಒಡೆಯನಾದಂತಹ ಈ ಪರಮಾತ್ಮನನ್ನು ಅವನೇನಾಗಿದ್ದಾನೆ? ವಿಭುವಾಗಿದ್ದಾನೆ. ವಿಭುವು ಅಂತ ಹೇಳಿದ್ರೆ ಪರಿಪೂರ್ಣ, ಎಲ್ಲ ಕಡೆ ವ್ಯಾಪ್ತ ಅಂತ ಅರ್ಥ. ಅಂತಹ ಎಲ್ಲ ಕಡೆ ವ್ಯಾಪ್ತನಾಗಿರುವಂತಹ, ಎಲ್ಲ ದೇವಾನುದೇವತೆಗಳಿಗೂ ಒಡೆಯನಾಗಿರುವಂತಹ ಪರಮಾತ್ಮನನ್ನು ಸ್ಮರಣೆ, ಹರೇಹೇ ಸ್ಮರಣೆ, ಪರಮಾತ್ಮನನ್ನು ಸ್ಮರಣೆ ಮಾಡೋದ್ರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಮನಾಂಸಿ ಅಂತ ಹೇಳಿದ್ರೆ ನಮ್ಮ ಮನಸ್ಸು, ಅಂತಃಕರಣ, ಅದೇನಾಗುತ್ತೆ? ಕುತಃ ಮಲಿನಾನಿ ಸ್ಯುಹು, ಯಾಕದು ದೋಷಯುಕ್ತ ಆಗುತ್ತೆ ಅಂತ ಅಂದ್ರೆ, ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ನಮ್ಮ ಅಂತಃಕರಣ ಶುದ್ಧವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಇರುವಂತಹ ರಾಗ ದ್ವೇಷ
ಕಾಮಕ್ರೋಧಾದಿ ಯಾವ ದೋಷಗಳು ಕೂಡ ಅವು ಉಳಿಯೋದಿಲ್ಲ, ಎಲ್ಲ ದೋಷಗಳು ಕೂಡ ನಾಶ ಆಗ್ತವೆ ಅಂತ. ಅದೇ ರೀತಿಯಾಗಿ ಕರಣಂ, ಕರಣಂ ಅಂತ ಹೇಳಿದ್ರೆ ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳು ಕೂಡ ಅದೇನಾಗುತ್ತೆ, ಅದು ಕೂಡ ದೋಷರಹಿತ, ಅದರಲ್ಲಿರುವಂತಹ ದೋಷಗಳು ಕೂಡ ನಾಶವಾಗುತ್ತೆ ಅಂತ. ಹೀಗೆ ಪರಮಾತ್ಮನನ್ನು ನಿರಂತರವಾಗಿ ಚಿಂತನೆ ಮಾಡೋದ್ರಿಂದಾಗಿ ಅಂತಃಕರಣ ಶುದ್ಧ ಆಗುತ್ತೆ. ಅದೇ ರೀತಿಯಾಗಿ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ದೋಷಗಳನ್ನು ಕಳ್ಕೊಳ್ತವೆ. ಹೇಗೆ ನಾವು ಮೊನ್ನೆ ಕೇಳಿದಂತೆ, ಆ ಹಾಲಿನ ಪಾತ್ರೆಯನ್ನು ತೊಳೆದಾಗ ಅದು ಶುದ್ಧವಾಗಿದ್ದಾಗ ಅದರಲ್ಲಿ ಹಾಲು ಬಂದು ಚೆನ್ನಾಗಿ ಅದರಿಂದ ಏನಾದ್ರೂ ವಸ್ತುವನ್ನು, ಏನೋ ಒಂದು ಪಾಯಸವನ್ನು ಏನೋ ಮಾಡಬಹುದು. ಹಾಗೆ ಶುದ್ಧವಾದಂತಹ ಮನಸ್ಸಿನಲ್ಲಿ ಮಾತ್ರ ಪರಮಾತ್ಮ ಬಂದು ಕುಳಿತುಕೊಳ್ತಾನೆ. ಅವನ ಧ್ಯಾನವನ್ನು ನಾವು ಶುದ್ಧವಾದಂತಹ ಮನಸ್ಸಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಆ ಮನಸ್ಸು ಶುದ್ಧ ಆಗೋದು ಯಾವಾಗ ಅಂತ ಹೇಳಿದ್ರೆ, ಪರಮಾತ್ಮನನ್ನು ಯಥಾಮತಿಯಾಗಿ ನಾವು ಚಿಂತನೆ ಮಾಡಿದಾಗ ಅದರಿಂದ ಮನಸ್ಸೇನಾಗುತ್ತೆ, ಶುದ್ಧ ಆಗತ್ತೆ ಅಂತ. ಮಲಿನಾನಿ ಮನಾಂಸಿ ಕುತಃ ಕರ್ಣಂ, ಮನಸ್ಸು ಯಾಕೆ ತಾನೇ ದೋಷ ಆ ದುಷ್ಟ ಆಗುತ್ತೆ ಅಂದ್ರೆ, ದೋಷ ಅದ್ರಲ್ಲಿ ಯಾಕೆ ಬರುತ್ತೆ, ಪರಮಾತ್ಮನನ್ನು ನಾಮಸ್ಮರಣೆ ಮಾಡಿದರೆ ಎಲ್ಲ ದೋಷಗಳು ಕೂಡ ಹೋಗ್ತವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ, ಕುತಃ ಕರಣಂ ಅನ್ನೋದಕ್ಕೆ, ಕರಣಂ ಅಂದ್ರೆ ನಿಷಿದ್ಧವಾದಂತಹ ಕರ್ಮಗಳು, ನಿಷಿದ್ಧವಾದಂತಹ ಕರ್ಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಮನಸ್ಸು ಶುದ್ಧ ಆದ ಮೇಲೆ ನಮಗೆ ನಿಷಿದ್ಧವಾದಂತಹ ಕರ್ಮಗಳನ್ನು ಮಾಡ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ನಿಷಿದ್ಧ ಅಂದ್ರೆ ಕೆಟ್ಟ ಕೆಟ್ಟ ಕೆಲಸಗಳನ್ನು, ಕೆಟ್ಟ ಚಿಂತನೆಯನ್ನು ನಾವ್ ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ದೋಷ ಇದ್ರೆ ಅದರಿಂದಾಗಿ ಕೆಟ್ಟ ಕೆಟ್ಟ ಕಾರ್ಯಗಳು ಆಗ್ತವೆ. ಆದ್ರೆ ಮನಸ್ಸೇ ಯಾವಾಗ ಶುದ್ಧ ಆಗುತ್ತೋ ಆವಾಗ ಕೆಟ್ಟ ಕೆಟ್ಟ ಕೆಲಸಗಳು ಕೂಡ ನಮ್ಮಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಪರಮಾತ್ಮನನ್ನು ನಿರಂತರವಾಗಿ ಸ್ಮರಣೆ ಮಾಡಬೇಕು. ಆ ಪರಮಾತ್ಮನ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ, ಅಜಸ್ಯ, ಅಜಸ್ಯ ಅಂತ ಹೇಳಿದ್ರೆ ಹುಟ್ಟು ಸಾವನ್ನು ಗೆದ್ದವನು, ಹುಟ್ಟು ಸಾವು ಇಲ್ಲದೆ ಇರುವಂತಹ ಆ ಹರೇಹೆ ಪರಮಾತ್ಮನ ಅವನ ಸ್ವರೂಪ ಹೇಗಿದೆ, ಪರಮಂ ಸರ್ವೋತ್ತಮವಾದದ್ದು, ಮತ್ತು ಸ್ವರತಂ, ಸ್ವರತಂ ಅಂತ ಹೇಳಿದ್ರೆ ನಾವು ನಿನ್ನೆ ಕೇಳಿದಂತೆ, ನಾವು ಸುಖವನ್ನು ಅನುಭವಿಸಬೇಕಾದ್ರೆ ಇನ್ನೊಂದು ಯಾವುದೋ ವಸ್ತು ಬೇಕು, ಪದಾರ್ಥ ಬೇಕು, ವ್ಯಕ್ತಿ ಬೇಕು. ಆದರೆ ಪರಮಾತ್ಮ ಅವನು ಸ್ವರತ ಅಂದ್ರೆ ಸ್ವರಮಣ, ತನ್ನಿಂದ ತಾನೇ ಸುಖವನ್ನು ಅನುಭವಿಸುವವನು, ಅವನಿಗೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ಅಂತಹ ಪರಮಾತ್ಮ ಅವನೇನಾಗಿದ್ದಾನೆ, ತರುಣಾರ್ಕ ಸವರ್ಣಂ, ಅವನ ಸ್ವರೂಪ ಹೇಗಿದೆ ಅಂದ್ರೆ, ಆಗ ತಾನೇ ಹುಟ್ಟುತ್ತಾ ಇರುವಂತಹ ಸೂರ್ಯ ಎಷ್ಟು ಪರಿಶುದ್ಧವಾಗಿ ನಮಗೆ ಕಾಣಿಸ್ತಾನೋ ಅಷ್ಟು ಪರಿಶುದ್ಧವಾಗಿ ಪರಮಾತ್ಮನ ಸ್ವರೂಪ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಅರ್ಕ ಅಂತ ಹೇಳಿದ್ರೆ ಸೂರ್ಯ, ತರುಣ ಅರ್ಕ ಅಂತ ಹೇಳಿದ್ರೆ ಆಗ ತಾನೇ ಹುಟ್ಟುತ್ತಾ ಇರುವಂತಹ ಸೂರ್ಯ. ಆಗ ತಾನೇ ಹುಟ್ಟುತ್ತಾ ಇರುವಂತಹ ಸೂರ್ಯನಷ್ಟು ಪರಿಶುದ್ಧವಾದದ್ದು ಪರಮಾತ್ಮನ ಸ್ವರೂಪ. ಅವನಿಗಿಂತಲೂ ಶುದ್ಧ ಪರಮಾತ್ಮನ ಸ್ವರೂಪ, ಸೂರ್ಯನಿಗಿಂತಲೂ ಶುದ್ಧವಾದದ್ದು. ನಮಗೆ ಅರ್ಥ ಆಗಬೇಕು ಅಂತ ಆ ರೀತಿ ಹೇಳ್ತಾ ಇದ್ದಾರೆ ಅಷ್ಟೇ. ಯಾಕೆಂದ್ರೆ ನಾವು ಪರಮಾತ್ಮನಿಗೆ ಯಾವ್ದಾದ್ರು ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಾವು ಜಗತ್ತಿನಲ್ಲಿ ಯಾವ್ದು ನೋಡ್ತೇವೋ ಅದನ್ನ ಉದಾಹರಣೆ ಕೊಡಬೇಕು. ಉದಾಹರಣೆಗೆ ಪರಮಾತ್ಮನ ಮುಖ ಹೇಗಿದೆ, ಚಂದ್ರನ ತರ ಇದೆ ಅಂತ ಹೇಳ್ತೇವೆ. ವಾಸ್ತವಿಕವಾಗಿ ಚಂದ್ರನಿಗಿಂತಲೂ ಸುಂದರವಾದದ್ದು ಪರಮಾತ್ಮನ ಮುಖ. ಆದರೆ ನಮಗೆ ಅರ್ಥ ಆಗಬೇಕು ಅಂತ ಲೋಕದಲ್ಲಿ ನಾವು ಯಾವುದನ್ನು ಶ್ರೇಷ್ಠ ಅಂತ ನೋಡ್ತೇವೋ ಅದನ್ನು ಉದಾಹರಣೆಯಾಗಿ ಕೊಡ್ತಾರೆ. ಯಾಕೆಂದ್ರೆ ಬೇರೆ ಅದನ್ನು ಉದಾಹರಣೆಯಾಗಿ ಕೊಡ್ಲಿಕ್ಕೆ ಬರೋದೇ ಇಲ್ಲ. ಪರಮಾತ್ಮನಿಗೆ ಪರಮಾತ್ಮನೇ ಸಮಾನ, ಬೇರೆ ಯಾವುದು ಸಮಾನ ಆಗೋದೇ ಇಲ್ಲ. ಆದ್ರೂ ಅರ್ಥ ಆಗಬೇಕು ಅಂತ ಆ ರೀತಿ ಕೊಡ್ತಾರೆ. ಹಾಗೆ ಆಗ ತಾನೇ ಹುಡ್ತಾ ಇರುವಂತಹ ಸೂರ್ಯನ ಕಾಂತಿಯಂತೆ ಸಮಾನವಾದಂತಹ ಕಾಂತಿ ಅದು ಪರಮಾತ್ಮನ ಕಾಂತಿ. ಅಷ್ಟು ಪರಿಶುದ್ಧವಾದದ್ದು ಪರಮಾತ್ಮನ ಸ್ವರೂಪ. ಹಾಗಾಗಿ ಅಂತಹ ಪರಮಾತ್ಮನ ಸ್ವರೂಪವನ್ನು ಚಿಂತನೆ ಮಾಡೋದ್ರಿಂದಾಗಿ ನಮ್ಮ ಮನಸ್ಸು ಶುದ್ಧ ಆಗುತ್ತೆ, ಎಲ್ಲ ಇಂದ್ರಿಯಗಳು ಶುದ್ಧ ಆಗ್ತವೆ. ಅದರಿಂದಾಗಿ ನಾವು ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಮನಸ್ಸು ಶುದ್ಧ ಆದಾಗ ಒಳ್ಳೆ ಜ್ಞಾನವೂ ಕೂಡ ನಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ಸಲ ಪದ ಪದದ ಅರ್ಥ ಹೇಳ್ತಾ ಹೋಗ್ತೀನಿ.
ಅಂದ್ರೆ ಪರೇಶಿತು ಎಲ್ಲರಿಗೂ ನಿಯಾಮಕನಾದಂತಹ, ವಿಭೋಹೋ ಸರ್ವಸಮರ್ಥ ಸರ್ವವ್ಯಾಪ್ತನಾದಂತಹ, ಅಸ್ಯ ಅಂದ್ರೆ ಈ ಪರಮಾತ್ಮನನ್ನು ಸ್ಮರಣೆ ಸ್ಮರಣೆ ಮಾಡ್ತಾ ಇರಬೇಕಾದ್ರೆ, ಅಂದ್ರೆ ಅವನು ನಿರಂತರವಾಗಿ ಚಿಂತನೆ ಮಾಡಿದಾಗ, ಮನಾಂಸಿ ಅಂದ್ರೆ ನಮ್ಮ ಮನಸ್ಸು ಅಂತಃಕರಣ, ಕುತಃ ಮಲಿನಾನಿ ಯಾಕೆ ತಾನೇ ಅದು ಮಲಿನಾತಿರೆ ಹೊಲಸಾಗುತ್ತೆ, ಅಂದ್ರೆ ದೋಷದಿಂದ ಕೂಡುತ್ತೆ, ಅದರಲ್ಲಿ ಯಾವ ದೋಷಗಳು ಕೂಡ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಾಗಿ ಕರಣಂ ಎಲ್ಲ ಇಂದ್ರಿಯಗಳು ಕೂಡ ಕುತಃ ಮಲಿನಂ ಅದು ಯಾಕೆ ದೋಷಯುಕ್ತ ಆಗ್ತವೆ, ಅದರಲ್ಲಿಯೂ ಕೂಡ ಯಾವುದೇ ದೋಷ ಇರೋದಿಲ್ಲ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಕರಣಂ ಅಂದ್ರೆ ನಿಷಿದ್ಧ ಕರ್ಮ, ಬೇಡದೇ ಇರುವಂತಹ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅಂತಹ ಹರೇಹೆ ಪರಮಾತ್ಮನ, ಅವನೇ ಹೇಗಿದ್ದಾನೆ, ಅಜಸ್ಯ ಅಜಸ್ಯ ಅಂತೇನೆ ಹುಟ್ಟು ಸಾವು ಇಲ್ಲದೆ ಇರುವವನು, ಪರಮಂ ಎಲ್ಲರಿಗಿಂತ ಸರ್ವೋತ್ತಮನಾದವನು, ಸ್ವರತಂ ತನ್ನಿಂದ ತಾನೇ ಸುಖವನ್ನು ಅನುಭವಿಸುವವನು. ಅಂತಹ ಪರಮಾತ್ಮನ ಪದಂ ಅಂದ್ರೆ ಅವನ ಸ್ವರೂಪ, ತರುಣಾರ್ಕ ಸವರ್ಣಂ ಆಗ ತಾನೇ ಹುಟ್ಟುತ್ತಾ ಇರುವಂತಹ ಸೂರ್ಯನಷ್ಟು ವಿಮಲಂ ಪರಿಶುದ್ಧವಾಗಿದೆ ಎಂಬುದಾಗಿ ಆ ಪರಮಾತ್ಮನ ಸ್ವರೂಪವನ್ನು ತಿಳಿಸ್ತಾ ಇದ್ದಾರೆ ಈ 4ನೇ ಶ್ಲೋಕದಲ್ಲಿ. ಮುಂದೆ 5ನೇ ಶ್ಲೋಕ ನಾನು ಹೇಳ್ತೀನಿ, ನೀವು ಹೇಳಿ. ವಿಮಲೈಹಿ ಶ್ರುತಿಶಾಣ ನಿಶಾತತಮೈಹಿ ಸುಮನೋಸಿಭಿಃ ಆಶು ನಿಹತ್ಯ ದೃಢಂ ಬಲಿನಂ ನಿಜವೈರಿಣಂ ಆತ್ಮತಮೋಭಿದಂ ಈಶಮನಂತಂ ಉಪಾಸ್ವ ಹರಿಂ. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪರಮಾತ್ಮನ ಸ್ಮರಣೆ ಮಾಡೋದ್ರಿಂದಾಗಿ ಮನಸ್ಸು ಶುದ್ಧ ಆಗುತ್ತೆ, ಪರಮಾತ್ಮನ ಜ್ಞಾನ ಬರುತ್ತೆ ಅಂತ ಎಲ್ಲ ಹೇಳಿದರು. ಸರಿ, ಅದರಿಂದ ಮುಂದೆ ಏನು ಅಂತ ಹೇಳಿದ್ರೆ, ವಿಮಲೈಹಿ ಶ್ರುತಿಶಾಣ ನಿಶಾತತಮೈಹಿ ಅಂತ. ಶ್ರುತಿಶಾಣ ನಿಶಾತತಮೈಹಿ ಅಂತ ಹೇಳಿದ್ರೆ, ಶ್ರುತಿ ಅಂತ ಹೇಳಿದ್ರೆ ವೇದಗಳು, ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬಂತಹ ವೇದಗಳು. ಅಂತಹ ವೇದಗಳನ್ನು ಅಧ್ಯಯನ ಮಾಡೋದ್ರಿಂದಾಗಿ ಶಾಣ ನಿಶಾತತಮೈಹಿ ಅಂತ. ಶಾಣ ಅಂತ ಹೇಳಿದ್ರೆ ಈ ಕತ್ತಿ ಮಸಿಲಿಕ್ಕೆಲ್ಲ ಒಂದು ಕಲ್ಲು ಯೂಸ್ ಮಾಡ್ತಾರೆ, ಅದನ್ನ ಶಾರ್ಪ್ ಮಾಡ್ಲಿಕ್ಕೆ, ಅದಕ್ಕೆ ಓರೆಗಲ್ಲು ಅಂತ ಹೇಳ್ತಾರೆ. ಅಂತಹ ಶಾಣದಲ್ಲಿ ನಿಶಾತತಮೈಹಿ, ನಿಶಾತ ಅಂತ ಹೇಳಿದ್ರೆ ಶಾರ್ಪ್ ಅಂತ, ನಿಶಾತತಮ ಅಂತ ಹೇಳಿದ್ರೆ ಅತ್ಯಂತ ಶಾರ್ಪ್, ಅತ್ಯಂತ ತೀಕ್ಷ್ಣವಾಗಿರುವಂತಹ, ವಿಮಲೈಹಿ ಪರಿಶುದ್ಧವಾದಂತಹ, ಸುಮನೋಸಿಬಿಹಿ, ಸುಮನೋಸಿಬಿಹಿ ಅಂತ ಹೇಳಿದ್ರೆ ಒಳ್ಳೆ ಅಂತಃಕರಣ ಎಂಬಂತಹ ಖಡ್ಗದಿಂದ. ಇಷ್ಟು ಪದದ ಅರ್ಥ. ನಿಜವಾದಂತಹ ಆಂತರ್ಯ ಏನು ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ಇಲ್ಲಿಯ ತನಕ ಅನೇಕ ರೀತಿಯಂತಹ ದೋಷಗಳಿತ್ತು, ಹಾಗಾಗಿ ಮನಸ್ಸು ಅಷ್ಟು ಗಟ್ಟಿಯಾಗಿದ್ದಿಲ್ಲ. ಯಾವಾಗ ನಾವು ಶಾಸ್ತ್ರಗಳನ್ನು, ವೇದಗಳನ್ನು, ಪುರಾಣಗಳನ್ನು ಅಧ್ಯಯನ ಮಾಡಿದ್ವೋ ಆವಾಗ ಆ ವೇದಗಳನ್ನು ಅಧ್ಯಯನ ಮಾಡಿದ್ರಿಂದಾಗಿ ನಮ್ಮ ಮನಸ್ಸು ಏನಾಯ್ತು ಅಂತ ಹೇಳಿದ್ರೆ ಒಳ್ಳೆ ಖಡ್ಗದ ರೀತಿ ಆಯ್ತು ಅಂತೆ. ಖಡ್ಗ ಏನಾಗಿರುತ್ತೆ, ಅದು ತುಕ್ಕು ಹಿಡಿದಿರುತ್ತೆ, ಅದನ್ನು ನಾವು ಆ ಕಲ್ಲಿಗೆ ಹಾಕಿ ತಿಕ್ಕಿದಾಗ ಶಾರ್ಪ್ ಆಗುತ್ತೆ. ಹಾಗೆ ನಮ್ಮ ಮನಸ್ಸು ಅಂತಃಕರಣ ಅದೇನಾಗಿತ್ತು, ಮೊದಲು ಅದರಲ್ಲಿ ಅನೇಕ ದೋಷಗಳಿತ್ತು, ಅದರಿಂದಾಗಿ ಅದು ತುಕ್ಕು ಹಿಡಿದಂತೆ ಆಗಿತ್ತು. ಯಾವಾಗ ನಾವು ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಶ್ರವಣ ಮಾಡಿ,
ಅದರಿಂದ ಪರಮಾತ್ಮನ ಬಗ್ಗೆ ತಿಳಿದುಕೊಂಡು ಆವಾಗ ಹೇಗೆ ಸಾಣೆ ಹಿಡಿದಂತಹ ಕತ್ತಿ ಶಾರ್ಪ್ ಆಗುತ್ತೋ ಹಾಗೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂತಹ ನಮ್ಮ ಅಂತಃಕರಣ ಅದೇನಾಯ್ತು, ಕತ್ತಿಯಂತೆ ಶಾರ್ಪ್ ಆಯಿತು, ಅಂದ್ರೆ ಪರಿಶುದ್ಧವಾಗಿ ಆಯಿತು ಅಂತ ಅರ್ಥ. ಅಂತಹ ಸುಮನೋಸಿಬಿಹಿ, ನಮ್ಮ ಅಂತಃಕರಣ ಎಂಬಂತಹ ಖಡ್ಗದಿಂದಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸುಮನೋಸಿಬಿಹಿ ಅಂದ್ರೆ ನಮ್ಮ ಮನಸ್ಸೆಂಬಂತಹ ಖಡ್ಗದಿಂದಾಗಿ ದೃಢಂ, ದೃಢಂ ಅಂತ ಹೇಳಿದ್ರೆ ಗಟ್ಟಿಯಾಗಿ, ನಮ್ಮ ಅನಾದಿ ಕಾಲದಿಂದ ನಮ್ಮ ಜೊತೆಗೇ ಇರುವಂತಹ, ಮತ್ತು ಬಲಿನಂ, ಬಲಿನಂ ಅಂತ ಹೇಳಿ ಭಾರಿ ಬಲಶಾಲಿಯಾದಂತಹ, ನಿಜ ವೈರಿಣಂ, ನಮಗೆ ಅತಿ ದೊಡ್ಡ ವೈರಿ ಅಂತ ಹೇಳಿದ್ರೆ ಅದು ಅಜ್ಞಾನ. ನಮಗೆ ಅತ್ಯಂತ ದೊಡ್ಡ ವೈರಿಯಾದಂತಹ ಯಾವ ಆತ್ಮತಮೋಭಿಧಂ, ನಿಜ ವೈರಿಣಂ, ನಮ್ಮ ನಿಜ ವೈರಿಣಂ ಅಂತ ಹೇಳಿದ್ರೆ ನಮಗೆ ಅತ್ಯಂತ ದೊಡ್ಡ ವೈರಿ ಯಾರು ಅಂತ ಹೇಳಿದ್ರೆ ನಮ್ಮ ಅಜ್ಞಾನ, ರಾಗ ದ್ವೇಷ ಎಂಬಂತ, ರಾಗ ದ್ವೇಷ ಮುಂತಾದಂತಹ ವೈರಿಗಳು. ಅಂತಹ ಅವುಗಳನ್ನು ನಾವು ನಿಹತ್ಯ, ನಿಹತ್ಯ ಅಂದ್ರೆ ಸಂಹಾರ ಮಾಡಿ ಅಂತ. ಅಂದ್ರೆ ಹೇಗೆ ಸಾಣೆ ಹಿಡಿದಂತಹ ಖಡ್ಗ ಅದು ಶತ್ರುಗಳನ್ನು ಸಂಹಾರ ಮಾಡುತ್ತೋ, ಹಾಗೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ತೀಕ್ಷ್ಣವಾದಂತಹ ನಮ್ಮ ಮನಸ್ಸು ಅದೇನಾಗುತ್ತೆ, ಅದು ಕೂಡ ಒಂದು ಖಡ್ಗದಂತೆ ನಮ್ಮ ಒಳಗಡೆನೆ ಇರುವಂತಹ ಕಾಮಕ್ರೋಧಾದಿ ಶತ್ರುಗಳನ್ನು ಗಟ್ಟಿಯಾಗಿ, ಅಂದ್ರೆ ಬುಡ ಸಮೇತವಾಗಿ ಆದಷ್ಟು ಶೀಘ್ರದಲ್ಲಿ ಆಶು ನಿಹತ್ಯ, ಅದು ನಾಶ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಾಶವನ್ನು ಮಾಡಿ ಮುಂದೇನಾಗುತ್ತೆ ಅಂತ ಹೇಳಿದ್ರೆ ಆತ್ಮತಮೋಭಿಧಂ, ಆತ್ಮತಮೋಭಿಧಂ ಅಂತ ಹೇಳಿದ್ರೆ ನಮ್ಮ ಆತ್ಮತಮ ಅಂತ ಹೇಳಿದ್ರೆ ನಮ್ಮ ಆತ್ಮ ಅಂದ್ರೆ ನಾವು, ನಮ್ಮಲ್ಲಿರುವಂತಹ ತಮ, ತಮ ಅಂದ್ರೆ ಕತ್ತಲು, ನಮ್ಮ ಕತ್ತಲು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಅಜ್ಞಾನ. ಅಂತಹ ನಮ್ಮ ಅಜ್ಞಾನವನ್ನು ನಾಶ ಮಾಡುವಂತಹ, ನಮಗೆಲ್ಲರಿಗೂ ಈಶಂ ಒಡೆಯನಾದಂತಹ ಅನಂತಂ ಹರಿಂ, ಅನಂತಂ ಅಂತ ಹೇಳಿದ್ರೆ ಅನಂತ ಗುಣ ಪರಿಪೂರ್ಣ, ಹುಟ್ಟು ಸಾವು ಇಲ್ಲದೆ ಇರುವಂತಹ ಆ ಪರಮಾತ್ಮನನ್ನು ಉಪಾಸ್ವ ಅಂದ್ರೆ ಅವನನ್ನು ಚಿಂತನೆ ಮಾಡು, ಉಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಪ್ರಧಾನ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಹೇಗೆ ತುಕ್ಕು ಹಿಡಿದಂತಹ ಖಡ್ಗದಿಂದಾಗಿ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗೆ ನಮ್ಮ ಮನಸ್ಸು ಕೂಡ ಅದರಲ್ಲಿ ಅನೇಕ ದೋಷಗಳಿದ್ರೆ ಅದರಿಂದಾಗಿ ಪರಮಾತ್ಮನನ್ನು ಚಿಂತನೆ ಮಾಡ್ಲಿಕ್ಕೆ ಸಾಕಾಗೋದು, ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕತ್ತಿಯನ್ನು ಸಾಣೆ ಹಿಡಿದಂತೆ, ಖಡ್ಗವನ್ನು ಸಾಣೆ ಹಿಡಿದಂತೆ ನಮ್ಮ ಮನಸ್ಸನ್ನು ಕೂಡ ಆ ಶಾಸ್ತ್ರಗ್ರಂಥಗಳಲ್ಲಿ ನಿರಂತರವಾಗಿ ಅಧ್ಯಯನ ಮಾಡಿದಾಗ ಕತ್ತಿ ಶಾರ್ಪ್ ಆದಂತೆ ನಮ್ಮ ಮನಸ್ಸು ಕೂಡ ತೀಕ್ಷ್ಣವಾಗುತ್ತೆ, ಪರಿಶುದ್ಧವಾಗುತ್ತೆ. ಪರಿಶುದ್ಧವಾದಂತಹ ಮನಸ್ಸಿನಿಂದಾಗಿ ನಮ್ಮ ಒಳಗಡೆನೆ ಇರುವಂತಹ ಶತ್ರುಗಳು, ಕಾಮಕ್ರೋಧಾದಿ ಶತ್ರುಗಳು, ಆ ಎಲ್ಲ ಶತ್ರುಗಳನ್ನು ಕೂಡ ನಾಶ ಮಾಡಿ, ಅನಂತರ ನಮ್ಮ ಎಲ್ಲ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನವನ್ನು ಕೊಡುವಂತಹ ಯಾವ ಆತ್ಮತಮೋಭಿತ್, ಆತ್ಮತಮ ಅಂತ ಹೇಳಿ ನಮ್ಮ ಒಳಗಡೆ ಇರುವಂತಹ ಅಜ್ಞಾನ, ಅದನ್ನು ಭಿತ್, ಭಿತ್ ಅಂತ ಹೇಳಿ ನಾಶ ಮಾಡುವವನು, ನಮ್ಮ ಅಜ್ಞಾನವನ್ನು ನಾಶ ಮಾಡುವಂತಹ ಪರಮಾತ್ಮನನ್ನು ಉಪಾಸನೆ ಮಾಡು ಅಂತ ತಮ್ಮ ಶಿಷ್ಯ ವರ್ಗಕ್ಕೆ ಮಧ್ವಾಚಾರ್ಯರು ಉಪಾಸ್ವ, ಉಪಾಸನೆ ಮಾಡು ಅಂತ ಆದೇಶ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಶಿಷ್ಯ ವರ್ಗವನ್ನು ಉದ್ದೇಶವಾಗಿಟ್ಟುಕೊಂಡು ನಮ್ಮೆಲ್ಲರಿಗೂ ಕೂಡ ಮಧ್ವಾಚಾರ್ಯರು ಆ ರೀತಿಯಾಗಿ ಒಂದು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಹೀಗೆ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡೋದ್ರಿಂದಾಗಿ ಮನಸ್ಸು ಶುದ್ಧ ಆಗುತ್ತೆ, ಶುದ್ಧವಾದಂತಹ ಮನಸ್ಸು ತೀಕ್ಷ್ಣ ಆಗುತ್ತೆ, ಅದರಿಂದಾಗಿ ನಮ್ಮಲ್ಲಿರುವಂತಹ ಶತ್ರುಗಳನ್ನು ನಾಶ ಮಾಡಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ಅದಕ್ಕೆ ಅನುಕೂಲವಾದದ್ದು ಯಾವುದು? ಪರಮಾತ್ಮನ ಚಿಂತನೆ. ಪರಮಾತ್ಮನ ಚಿಂತನೆಯಿಂದ ಮನಸ್ಸು ಪರಿಶುದ್ಧ ಆಗುತ್ತೆ, ಮನಸ್ಸು ತೀಕ್ಷ್ಣ ಆಗುತ್ತೆ. ಹಾಗಾಗಿ ಆ ಪರಮಾತ್ಮನನ್ನು ಉಪಾಸನೆ ಮಾಡು ಅಂತ ಈ ಒಂದು 5ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಪದ ಪದದ ಅರ್ಥ ಹೇಳ್ತೇನೆ.
ವಿಮಲೈಹಿ ಅಂತ ಹೇಳಿದ್ರೆ ಪರಿಶುದ್ಧವಾದಂತಹ ಶ್ರುತಿ, ಋಗ್ವೇದ ಯಜುರ್ವೇದ ಎಂಬಂತಹ ವೇದಗಳ ಅಧ್ಯಯನದಿಂದ, ಶಾಣ ಅಂದ್ರೆ ಓರೆಗಲ್ಲು, ಸಾಣೆ ಹಿಡಿದಂತಹ, ನಿಶಾತತಮೈಹಿ ಅತ್ಯಂತ ತೀಕ್ಷ್ಣವಾದಂತಹ, ಸುಮನೋಸಿಬಿಹಿ, ಸುಮನ ಅಂತ ಹೇಳಿದ್ರೆ ಪರಿಶುದ್ಧವಾದಂತಹ ಮನಸ್ಸೆಂಬಂತಹ, ಅಸಿಬಿಹಿ ಖಡ್ಗದಿಂದ, ಖಡ್ಗಗಳಿಂದ, ದೃಢಂ, ದೃಢಂ ಅಂತ ಹೇಳಿದ್ರೆ ಗಟ್ಟಿಯಾಗಿ, ನಮ್ಮ ಒಳಗಡೆ ಅನಾದಿ ಕಾಲದಿಂದ ನಮ್ಮ ಒಳಗಡೆನೆ ಗಟ್ಟಿಯಾಗಿ ಇರುವಂತಹ, ಬಲಿನಂ ಮಹಾಪರಾಕ್ರಮಶಾಲಿಯಾದಂತಹ, ನಿಜ ವೈರಿಣಂ ಆ ರಾಗಾದಿ ದ್ವೇಷಗಳು ನಮಗೆ ವೈರಿ ಇದ್ದಂತೆ. ಯಾಕೆಂದ್ರೆ ನಮ್ಮ ಸ್ವರೂಪಭೂತವಾದಂತಹ ಆನಂದ, ಆನಂದ ಅನುಭವಿಸಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಈ ಕಾಮಕ್ರೋಧಾದಿ ಶತ್ರುಗಳು ನಮ್ಮ ಒಳಗಡೆನೆ ಇವೆ. ಹಾಗಾಗಿ ಅಂತಹ ಶತ್ರುಗಳನ್ನು ದೃಢಂ ನಿಹತ್ಯ, ದೃಢಂ ನಿಹತ್ಯ ಅಂತ ಹೇಳಿದ್ರೆ ಇಲ್ಲಿ ದೃಢಂ ಅಂತ ಒಂದೇ ಸಲ ಬಂದಿದೆ ಶ್ಲೋಕದಲ್ಲಿ ಪದ. ಆ ಪದವನ್ನು ನಾವು ಎರಡು ಸಲ ಇಟ್ಕೊಳ್ಬೇಕು. ಅಂದ್ರೆ ಅದು ವಾಸ್ತವಿಕವಾಗಿ ದೃಢವಾಗಿ ಇದೆ. ಆ ದೃಢವಾಗಿ ಇರುವಂತಹ ಕಾಮಕ್ರೋಧಾದಿಗಳನ್ನು ದೃಢವಾಗಿ ನಿಹತ್ಯ ಅಂದ್ರೆ ಹೇಗೆ ಬುಡ ಸಮೇತ ಕಿತ್ತೋದು ಅಂತ ಹೇಳ್ತೀವಲ್ಲ, ಹಾಗೆ ಬುಡ ಸಮೇತ ಅವರನ್ನು ನಿಹತ್ಯ ಸಂಹಾರ ಮಾಡಿ, ಆತ್ಮತಮೋಭಿದಂ ನಮ್ಮ ಅಜ್ಞಾನವನ್ನು ನಾಶ ಮಾಡುವಂತಹ, ಆ ಈಶಂ ನಮಗೆಲ್ಲರಿಗೂ ಒಡೆಯನಾದಂತಹ, ಅನಂತಂ ಕೊನೆಯೇ ಇಲ್ಲದೆ ಇರುವಂತಹ, ಹರಿಂ ಉಪಾಸ್ವ ಪರಮಾತ್ಮನನ್ನು ಉಪಾಸನೆ ಮಾಡು ಎಂಬುದಾಗಿ ಪರಮಾತ್ಮನ ಉಪಾಸನೆಯ ಬಗ್ಗೆ ಈ ಒಂದು 3 ಶ್ಲೋಕಗಳಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ. ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು.